ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತಿನ ವಿಡಿಯೋದಲ್ಲಿ ಅಂಗನವಾಡಿಲಿ ಕೊಡುವಂತಹ ಪುಷ್ಟಿ ಪೌಡರಿಂದ ಕೇಕ್ ರೆಸಿಪಿನ ಮಾಡ್ತಿದ್ದೀನಿ. ತುಂಬಾ ಹೆಲ್ದಿ ಹಾಗೆ ಟೇಸ್ಟಿಯಾಗಿರುತ್ತೆ. ಈ ಪುಷ್ಟಿ ಪೌಡರ್ ತುಂಬಾ ಒಳ್ಳೊಳ್ಳೆ ಪೌಷ್ಟಿಕಾಂಶತೆ ಇರುವಂತಹ ಪದಾರ್ಥಗಳಿಂದ ಕೂಡಿದೆ. ಒಮ್ಮೆ ಇದನ್ನು ಹಿಂದೆ ತಿರುಗಿಸ್ಬಿಟ್ಟು ಓದಿ ನೋಡಿ. ಈ ಪುಷ್ಟಿ ಪೌಡರ್ ಹೆಚ್ಚು ನ್ಯೂಟ್ರಿಯೆಂಟ್ಸ್, ವಿಟಮಿನ್ಸ್, ಫೈಬರಿಂದ ಕೂಡಿದೆ. ಮಕ್ಕಳಿಗೆ ಇದನ್ನು ತಿನ್ನಿಸೋದ್ರಿಂದ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಇರೋದಿಲ್ಲ. ಪುಷ್ಟಿ ಪೌಡರ್ ಕೇಕ್ ಮಾಡೋದಕ್ಕೆ ಮೊದಲಿಗೆ ನಾನು ಮಿಕ್ಸಿ ಜಾರ್ನಲ್ಲಿ 2 ಮೊಟ್ಟೆಗಳನ್ನು ಒಡ್ಕೊಳ್ತಿದ್ದೀನಿ. ಈಗ ಇದಕ್ಕೆ 3 ಚಮಚದಷ್ಟು ಸಕ್ಕರೆನ ಹಾಕೋಬೇಕು. ಈಗ ಇದಕ್ಕೆ 2 ಏಲಕ್ಕಿನ ಹಾಕೋಬೇಕು. ಇದರಿಂದ ಕೇಕ್ಗೆ ಒಳ್ಳೆ ಘಮ ಬರುತ್ತೆ. ನೆಕ್ಸ್ಟ್ ಈಗ ಇದಕ್ಕೆ 1 ಚಮಚದಷ್ಟು ರಿಫೈನ್ಡ್ ಆಯಿಲ್ನ ಹಾಕೋಬೇಕು. ಈಗ ಇದಕ್ಕೆ 1 ಸ್ಪೂನ್ನಷ್ಟು ವೆನಿಲಾ ಎಸೆನ್ಸ್ನ ಹಾಕ್ಕೊಳ್ತಿದ್ದೀನಿ. ಫ್ಲೇವರ್ಗೋಸ್ಕರ. ಇದಿಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೋಬಹುದು. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕಿದ ಮೇಲೆ ಈಗ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಬ್ಲೆಂಡ್ ಆದಮೇಲೆ ನಂತರ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೆಕ್ಸ್ಟ್ ಈಗ ನಾನು 1 ಕಪ್ನಷ್ಟು ಅಂಗನವಾಡಿ ಪುಷ್ಟಿ ಪೌಡರ್ನ ತೊಗೊಂಡಿದ್ದೀನಿ. ಇದನ್ನು ನಾನು ನೈಸಾಗಿ ಇದನ್ನು ಜರಡಿ ಹಿಡ್ಕೊಂಡಿದ್ದೆ. ಇದನ್ನು ನಾನು ಈ ಮಿಕ್ಸ್ಚರಲ್ಲಿ ಹಾಕ್ಕೊಳ್ತಿದ್ದೀನಿ. ಈಗ ಇದಕ್ಕೆ ಕಸ್ಟರ್ಡ್ ಪೌಡರ್ನ 2 ಟೀ ಸ್ಪೂನ್ನಷ್ಟು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಬೇಕಿಂಗ್ ಪೌಡರ್ನ 1.5 ಟೀ ಸ್ಪೂನ್ನಷ್ಟು ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ 1/4 ಟೀ ಸ್ಪೂನ್ನಷ್ಟು ಬೇಕಿಂಗ್ ಸೋಡಾನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಈ ರೀತಿ ನಿಧಾನವಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಅಂಗನವಾಡಿ ಪುಷ್ಟಿ ಪೌಡರಿಂದ ಒಳ್ಳೊಳ್ಳೆ ರೆಸಿಪಿನ ಮಾಡಬಹುದು. ನನ್ನ ಲಾಸ್ಟ್ ವಿಡಿಯೋದಲ್ಲಿ ಅಂಗನವಾಡಿ ಪುಷ್ಟಿ ಪೌಡರಿಂದ ಸ್ವೀಟ್ ಬರ್ಫಿನ ಮಾಡಿದ್ದೆ. ಅದರ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದರೆ ನೋಡಿ. ನೆಕ್ಸ್ಟ್ ಈಗ ನಮ್ಮ ಕೇಕ್ನ ಬ್ಯಾಟರ್ ಸ್ವಲ್ಪ ಗಟ್ಟಿ ಅನ್ನಿಸ್ತಿದೆ. ಹಾಗಾಗಿ ಇದಕ್ಕೆ ಹಾಲನ್ನ ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಅಂಗನವಾಡಿ ಪುಷ್ಟಿ ಪೌಡರ್ ಸ್ವಲ್ಪ ರವ ಥರನೇ ಇರುತ್ತೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಹಾಲನ್ನ ಜಾಸ್ತಿಯಾಗೇ ಆ್ಯಡ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕೆ ಅಂದರೆ ಇದೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ 5ರಿಂದ 10 ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟಿದ ಮೇಲೆ ಇದು ಗಟ್ಟಿಯಾಗ್ತಾ ಬರುತ್ತೆ. ಹಾಗಾಗಿ ಹಾಲನ್ನ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆಯದು. ಕೇಕ್ನ ಬ್ಯಾಟರ್ ಈಗ ರೆಡಿ ಇದೆ. ಈ ರೀತಿ ಟೆಕ್ಸ್ಚರ್ ಬಂದರೆ ಸಾಕು. ಈಗ ಇದನ್ನು ನಾನು 5ರಿಂದ 10 ನಿಮಿಷದವರೆಗೂ ಲಿಡ್ನ ಕ್ಲೋಸ್ ಮಾಡಿ ರೆಸ್ಟಲ್ಲಿ ಸೈಡ್ಗೆ ಇಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ನಾನು ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಡೈರಿ ಮಿಲ್ಕ್ ಚಾಕ್ಲೇಟ್ ಅಥವಾ ಯಾವುದೇ ಈ ರೀತಿಯ ಚಾಕ್ಲೇಟ್ಸ್ನು ಇದಕ್ಕೆ ಯೂಸ್ ಮಾಡಬಹುದು. ಈಗ ಈ ಡಾರ್ಕ್ ಚಾಕ್ಲೇಟ್ ಕಾಂಪೌಂಡ್ನ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ.
ನೆಕ್ಸ್ಟ್ ಈಗ ಕೇಕ್ ಟಿನ್ಗೆ ಸ್ವಲ್ಪ ತುಪ್ಪ ಅಥವಾ ಆಯಿಲ್ನ ಹಾಕಿ ಗ್ರೀಸ್ ಮಾಡ್ಕೋಬೇಕು. ರೆಡಿಯಾಗಿರೋ ಅಂಗನವಾಡಿ ಪುಷ್ಟಿ ಪೌಡರ್ನ ಕೇಕ್ ಬ್ಯಾಟರ್ನ ಈಗ ಟಿನ್ನಲ್ಲಿ ಅರ್ಧದಷ್ಟು ಹಾಕ್ಕೊಳ್ತಿದ್ದೀನಿ. ಕೇಕ್ ಬ್ಯಾಟರ್ 10 ನಿಮಿಷ ನೆಂದಿದಾದ ನಂತರ ಸ್ವಲ್ಪ ಗಟ್ಟಿಯಾಗಿರುತ್ತೆ, ಆದರೂ ಪರವಾಗಿಲ್ಲ. ಈ ರೀತಿ ಗಟ್ಟಿಯಾಗಿದ್ದರೆ ಕೇಕ್ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ನಾನು ಕೇಕ್ ಟಿನ್ನಲ್ಲಿ ಅರ್ಧದಷ್ಟು ಕೇಕ್ ಬ್ಯಾಟರ್ನ ಹಾಕ್ಕೊಂಡಿದ್ದೀನಿ. ಈ ರೀತಿ ಇದನ್ನು ಟ್ಯಾಪ್ ಮಾಡ್ಕೋಬೇಕು. ಈಗ ಇದ್ರ ಮೇಲೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಡಾರ್ಕ್ ಚಾಕ್ಲೇಟ್ನ ಇದ್ರ ಮೇಲೆ ಈ ರೀತಿ ಹಾಕ್ಕೊಳ್ತಿದ್ದೀನಿ. ಡಾರ್ಕ್ ಚಾಕ್ಲೇಟ್ನ ಹಾಕ್ಕೊಂಡಿದ್ದಾದ ನಂತರ ಉಳಿದಿರೋ ಅಂತಹ ಕೇಕ್ ಬ್ಯಾಟರ್ನ ಇದ್ರ ಮೇಲೆಲ್ಲ ಸ್ಪ್ರೆಡ್ ಮಾಡ್ಕೋಬೇಕು. ಕೇಕ್ ಬ್ಯಾಟರ್ ಪೂರ್ತಿಯಾಗಿ ಹಾಕ್ಕೊಂಡಿದ್ದಾದಮೇಲೆ ಈ ಟಿನ್ನ ಈ ರೀತಿ ಸ್ವಲ್ಪ ನಿಧಾನವಾಗಿ ಟ್ಯಾಪ್ ಮಾಡ್ಕೋಬೇಕು. ಆದರೆ ಮಕ್ಕಳಿಗೆ ಟೂಟಿ ಫ್ರೂಟಿ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ, ಕೇಕ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ. ಹಾಗಾಗಿ ನಾನು ಟೂಟಿ ಫ್ರೂಟಿನ ಯೂಸ್ ಮಾಡ್ಕೊಳ್ತಿದ್ದೀನಿ. ಟೂಟಿ ಫ್ರೂಟಿ ಹಾಕ್ಕೊಂಡಿದ್ದಾದ ನಂತರ ಈ ಕೇಕ್ ಟಿನ್ನ ಈ ರೀತಿ ಸ್ವಲ್ಪ ಟ್ಯಾಪ್ ಮಾಡಬೇಕು. ನಂತರ ನಾನು ಒಂದು ಕಡಾಯಿಗೆ ಉಪ್ಪನ್ನು ಹಾಕ್ಕೊಂಡು ಪ್ರೀಹೀಟ್ ಮಾಡ್ಕೊಳ್ತಿದ್ದೀನಿ. ಉಪ್ಪನ್ನು ಹಾಕ್ಕೊಂಡಿದ್ದಾದ ನಂತರ ಇದ್ರ ಮೇಲೆ ಯಾವುದಾದ್ರೂ ಈ ರೀತಿ ಪ್ಲೇಟ್ಸ್ ಇದ್ದರೆ ಇದನ್ನು ಈ ರೀತಿ ಇಡಬೇಕು. ನಂತರ ನಮ್ಮ ಕೇಕ್ ಬ್ಯಾಟರ್ ಹಾಕಿರುವಂತಹ ಕೇಕ್ ಟಿನ್ನ ಈ ಕಡಾಯಲ್ಲಿ ನಿಧಾನವಾಗಿ ಇಡಬೇಕು. ಇದರ ಲಿಡ್ನ ಕ್ಲೋಸ್ ಮಾಡಿ ಇದನ್ನು 30 ರಿಂದ 45 ನಿಮಿಷದವರೆಗೂ ಇದನ್ನು ಲೋ ಫ್ಲೇಮಲ್ಲೇ ಹೀಟ್ ಮಾಡಬೇಕು. 45 ನಿಮಿಷಗಳಾದ ನಂತರ ಒಂದ್ಸಲ ಲಿಡ್ನ ಓಪನ್ ಮಾಡಿಬಿಟ್ಟು ನೋಡಿ, ಈ ರೀತಿ ಏನಾದರೂ ಟೂತ್ ಪಿಕ್ ಅಥವಾ ಸ್ಪೂನ್ನ ಸಹಾಯದಿಂದ ಸ್ವಲ್ಪ ಈ ಕೇಕ್ ಮೇಲೆ ಈ ರೀತಿ ಚುಚ್ಚಿ ನೋಡಿದರೆ ಕೇಕ್ನ ಬ್ಯಾಟರ್ ಈ ಟೂತ್ ಪಿಕ್ಗೆ ಹತ್ಕೊಂಡಿರೋದಿಲ್ಲ, ಆಗ ನಮ್ಮ ಕೇಕ್ ರೆಡಿಯಾಗಿದೆ ಅಂತ ಅರ್ಥ. ಅಂಗನವಾಡಿ ಪುಷ್ಟಿ ಪೌಡರಿಂದ ಮಾಡಿರೋ ಅಂತಹ ಕೇಕ್ ಈಗ ರೆಡಿ ಇದೆ. ಇದನ್ನು ಈ ರೀತಿ ಕಟ್ ಮಾಡಿ ತೋರಿಸ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಇದು ಮಾಡಿದಾಗಲೇ ಒಂದು ಹಾಫ್ ಆನ್ ಅವರಲ್ಲಿ ಎಲ್ಲ ಮಕ್ಕಳಿಗೆ ಕೊಟ್ಬಿಟ್ಟೆ. ತುಂಬಾ ಚೆನ್ನಾಗಿತ್ತು, ಇಷ್ಟಪಟ್ಟು ತಿಂದರು. ನೀವು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ಮನೇಲೆಲ್ಲರೂ ತುಂಬಾ ಇಷ್ಟಪಡ್ತಾರೆ, ಹಾಗೆ ಹೆಲ್ದಿನೂ ಹೌದು. ಕೆಲವರು ಅಂಗನವಾಡಿಲಿ ಕೊಟ್ಟಿರೋ ಅಂತಹ ಈ ಪುಷ್ಟಿ ಪೌಡರ್ನ ತುಂಬಾ ವೇಸ್ಟ್ ಮಾಡ್ತಾರೆ ಅಂತ ಕೇಳಿ ತುಂಬಾ ಬೇಜಾರಾಯಿತು. ಇದರಿಂದ ಒಳ್ಳೊಳ್ಳೆ ಸ್ವೀಟ್ ರೆಸಿಪಿನೂ ಮಾಡ್ಬೋದು. ಲಾಸ್ಟ್ ವಿಡಿಯೋದಲ್ಲಿ ನಾನು ಅಂಗನವಾಡಿಲಿ ಕೊಟ್ಟಿರೋಂಥ ಪುಷ್ಟಿ ಪೌಡರಿಂದ ಸ್ವೀಟ್ ರೆಸಿಪಿನ ಮಾಡಿದೆ. ಅದರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ ವಿಡಿಯೋನ ಕೂಡ ಒಂದ್ಸಲ ನೋಡಿ, ತುಂಬಾ ಇಷ್ಟಪಡ್ತೀರಾ. ಈ ರೀತಿ ಮಾಡಿ ಮನೆಯಲ್ಲಿ ದೊಡ್ಡೋರಿಂದ ಹಿಡಿದು ಚಿಕ್ಕವರು ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಆವಾಗಲೇ ಇದು ಹಾಫ್ ಆನ್ ಅವರಲ್ಲಿ ಖಾಲಿ ಆಗಿಬಿಡುತ್ತೆ ನಮ್ಮ ಮನೆಯಲ್ಲಿ. ನೀವು ಇದನ್ನು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ವಿಡಿಯೋಗಳ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆವರೆಗೂ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು.